ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 3 ಅಪ್ಡೇಟ್ಸನ್ನು ಕೊಡುತ್ತೀನಿ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಆಗಿರುತ್ತೆ ಆ್ಯಂಡ್ ಹಾಗೇನೂ ಸಹ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬದಲಾವಣೆ ಆದರೆ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ 10ನೇ ಕಂತು ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ. ಇದೆಲ್ಲದ್ರ ಬಗ್ಗೆಯೂ ಸಹ ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಮರೀದೆ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಸಹ 9ನೇ ಕಂತು ಹಣದವರೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಏನು ಸಿಗ್ತಿದೆ ಅಂತ ಅಂದರೆ, ನಾವು ಈಗಾಗಲೇ 9 ಕಂತು ಹಣ ಬಿಡುಗಡೆ ಮಾಡಿದ್ದೀವಿ. ಈ 9 ಕಂತು ಹಣ ಬಿಡುಗಡೆ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೇವಲ 5 ಕಂತು ಹಣ ಬಂದಿದೆ, ಕೇವಲ 6 ಕಂತು ಹಣ ಬಂದಿದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 7ನೇ ಕಂತು ಹಣದವರೆಗೂ ಬಂದಿದೆ, 8ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 9ನೇ ಕಂತು ಹಣ ಆದರೆ ಬಂದಿಲ್ಲ. 100% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹೋಗ್ತಿಲ್ಲ. ನಾವು ಆದಷ್ಟು ಸಹ ಇದರಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ನೋಡ್ತಿದ್ದೀವಿ. ನಮ್ಮ ಒಂದು ಅಧಿಕಾರಿಗಳನ್ನು ಸಹ ತುಂಬಾ ಕಷ್ಟಪಡ್ತಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಸಿಗ್ತಿದೆ. ಯಾಕೆ ಜಮಾ ಆಗ್ತಿಲ್ಲ ಅಂತ ಅಂದರೆ, ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಆಗ್ತಿಲ್ಲ. ಅವ್ರದ್ದು ಯಾಕಂತ ಅಂದರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಬಂದುಬಿಟ್ಟು ಇನ್ಯಾಕ್ಟಿವ್ ಆದರೆ ಆಗಿದೆ, ಓಕೆನಾ. ಹಾಗಾಗಿ ಈಗ ಆಧಾರ್ ಸೀಡಿಂಗ್ ಸ್ಟೇಟಸ್ ಏನಾದರೂ ಇನ್ಯಾಕ್ಟಿವ್ ಆಗಿದ್ರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಲೇ ಅಲ್ಲ, ಸರ್ಕಾರದ ಯೋಜನೆದ ಯಾವುದೇ ಒಂದು ಹಣನೂ ಸಹ ಬರೋದಿಲ್ಲ, ಓಕೆನಾ. ನಿಮಗೆ ಆಧಾರ್ ಸೀಡಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಳೆದ 2 ವರ್ಷಗಳಿಂದ ಕಳೆದ 1 ವರ್ಷಗಳ ಹಿಂದೆ ನೀವು ಇದನ್ನು ಆಧಾರ್ ಸೀಡಿಂಗನ್ನು ಮಾಡಿಸಿರ್ತೀರ, ಮತ್ತೆ ಮಾಡಿಸಿರೋದಿಲ್ಲ. ನಿಮ್ಗೀಗ ಒಟ್ಟು ಒಂದು 4 ಕಂತು ಹಣ 5 ಕಂತು ಹಣ ಬಂದಿದೆ. ಆಧಾರ್ ಸೀಡಿಂಗು ಇನ್ಯಾಕ್ಟಿವ್ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರ್ಕಾರದವರು ಹಣ ಜಮಾ ಮಾಡಿದ್ರೂ ಸಹ ಹಣ ಆದರೆ ಜಮಾ ಆಗ್ತಿಲ್ಲ. ಹಾಗಾಗಿ ನಿಮಗೆ ಹಣ ಆದರೆ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದರೂ ಹಣ ಪೆಂಡಿಂಗ್ ಇದ್ದರೂ ಅಥವಾ ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರು ಸಹ ಒನ್ಸು ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಮೊಬೈಲಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ಈಗಾಗಲೇ ಸಹ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. DBT ಕರ್ನಾಟಕ ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಚೆಕ್ ಮಾಡೋದು ಅಂತ. ಆ ಒಂದು ವಿಡಿಯೋ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆ್ಯಂಡ್ ಹಾಗೇನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದನ್ನು ಒನ್ಸು ಚೆಕ್ ಮಾಡ್ಕೊಳ್ಳಿ. ಆಧಾರ್ ಸೀಡಿಂಗ್ ಎಲ್ಲರದೂ ಸಹ ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಪೆಂಡಿಂಗ್ ಹಣ ಆದರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿದ್ದಾವೆ. ಆ್ಯಂಡ್ ಇನ್ನೊಂದು ಚೇಂಜಸ್ ಏನು ಆಗಿರೋದು ಅಂತ ಅಂದರೆ, ನಿಮಗೆ ಪ್ರತಿ ತಿಂಗಳೂ ಸಹ ಈಗ ನಮಗೆ ಜಾನ್ವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಫೆಬ್ರವರಿಯಲ್ಲಿ ಬರ್ತಿತ್ತು, ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾರ್ಚಲ್ಲಿ ಬಂದಿತ್ತು, ಆ್ಯಂಡ್ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಏಪ್ರಿಲ್ ಸ್ಟಾರ್ಟಿಂಗ್ ವೀಕ್ ಬಂತು. ಆ್ಯಂಡ್ ಏಪ್ರಿಲ್ ತಿಂಗಳ ಹಣನೂ ಸಹ ಈಗ ಏಪ್ರಿಲಲ್ಲೇ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಬಂದರು 9ನೇ ಕಂತು ಹಣ. ಈಗ ಎಲೆಕ್ಷನ್ ಇರೋದ್ರಿಂದ ಇದೊಂದು ಬದಲಾವಣೆ ಆಯಿತು. ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಇದೇ ಒಂದು ರೂಲ್ಸ್ ಆದರೆ ಫಾಲೋ ಆಗುತ್ತೆ. ಮೇ ತಿಂಗಳ ಹಣ ಮೇಯಲ್ಲೇ ಬರುತ್ತೆ, ಓಕೆನಾ. ಈ ರೀತಿ ನಿಮಗೆ ಆ ತಿಂಗಳ ಹಣ ಆ ತಿಂಗಳಲ್ಲೇ ಸಿಗುತ್ತೆ. ಲಾಸ್ಟು ನಿಮಗೆ ಜಾನ್ವರಿ ತಿಂಗಳ ಹಣ ಫೆಬ್ರವರಿಲಿ ಈ ರೀತಿ ಸಿಗ್ತಿತ್ತು. ಬಟ್ ಮುಂದಿನ ತಿಂಗಳಿಂದ ಅಂತ ಅಂದರೆ ಮೇ ತಿಂಗಳ ಹಣ ಮೇ ತಿಂಗಳಲ್ಲೇ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳ್ಬಿಟ್ಟು ಒಂದು ಚೇಂಜಸ್ ಆದರೆ ಆಗಿರೋದು. ಆ್ಯಂಡ್ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗಾಗಲೇ 9 ಕಂತು ಹಣ ಫಲಾನುಭವಿಗಳು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 9 ಕಂತು ಹಣನೂ ಸಹ ಬಂದಿದೆ. 9ನೇ ಕಂತು ಹಣ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಅಂತಹ ಫಲಾನುಭವಿಗಳು ಶಾರ್ಟ್ಲಿ ರಿಸೀವ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೇನು 10ನೇ ಕಂತು ಹಣ ಮೇ 2nd ವೀಕಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿರೋದು. ಮೇ 2nd ವೀಕಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದರೆ ಜಮಾ ಆಗುತ್ತೆ. ಅದರ ಒಂದು ಪ್ರೊಸೆಸ್ಸು ಸ್ಟಾರ್ಟ್ ಆದಾಗ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.